ಋಗ್ವೇದದ ಶ್ರೌತಸೂತ್ರಗಳು ಅಂದರೆ ಯಜ್ಞಕರ್ಮಗಳ ತಾಂತ್ರಿಕ ಮತ್ತು ವಿಧಿವಿಧಾನದ ಗ್ರಂಥಗಳು ವೇದ ಸಂಪ್ರದಾಯದ ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿವೆ. ಶ್ರೌತ ಎಂಬ ಪದವು ಶ್ರುತಿ ಎಂಬ ಮೂಲದಿಂದ ಬಂದಿದ್ದು, ಇದರ ಅರ್ಥವೇ ವೇದ ಪ್ರೇರಿತ ಅಥವಾ ವೇದೋಕ್ತ ಎಂದು. ಹೀಗಾಗಿ ಶ್ರೌತ ಸೂತ್ರಗಳು ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಯಜ್ಞಯಾಗಾದಿ ವಿಧಿಗಳನ್ನು ಕ್ರಮಬದ್ಧವಾಗಿ ನಿಖರವಾದ ವಿಧಾನದಲ್ಲಿ ಅನುಸರಿಸಲು ಮಾರ್ಗದರ್ಶನ ನೀಡುವ ಗ್ರಂಥಗಳಾಗಿವೆ. ಈ ಗ್ರಂಥಗಳು ಮುಖ್ಯವಾಗಿ ಯಜ್ಞಕರ್ಮಗಳನ್ನು ಬೋಧಿಸುತ್ತವೆ ಮತ್ತು ಯಜ್ಞವನ್ನು ಶುದ್ಧ, ಸಮರ್ಪಕ ಹಾಗೂ ಫಲಪ್ರದವಾಗಿ ನೆರವೇರಿಸಲು ಅಗತ್ಯವಾದ ಎಲ್ಲಾ ನಿಯಮ, ಕ್ರಮ ಮತ್ತು ಆಚರಣೆಗಳನ್ನು ನಿಖರವಾಗಿ ವಿವರಿಸುತ್ತವೆ. ಋಗ್ವೇದಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಶ್ರೌತಸೂತ್ರವೆಂದರೆ ಆಶ್ವಲಾಯನ ಶ್ರೌತಸೂತ್ರ. ಇದರ ಕೃತಿಕಾರನು ಪ್ರಸಿದ್ಧ ಋಷಿ ಆಶ್ವಲಾಯನ. ಅವರು ಋಗ್ವೇದದ ಆಶ್ವಲಾಯನ ಶಾಖೆಗೆ ಸೇರಿದವರು. ಆಶ್ವಲಾಯನರು ಋಗ್ವೇದದ ಬ್ರಾಹ್ಮಣ, ಆರಣ್ಯಕ ಮತ್ತು ಸಂಹಿತೆಯ ಅಂತರಂಗಾರ್ಥವನ್ನು ಆಳವಾಗಿ ಗ್ರಹಿಸಿದ ಮಹರ್ಷಿಗಳಾಗಿದ್ದರು. ಅವರು ವೇದಮಂತ್ರಗಳ ಪವಿತ್ರತೆಯನ್ನು ಕಾಪಾಡುತ್ತಲೇ ಯಜ್ಞಗಳ ವಿಧಿಪರ ರೂಪವನ್ನು ಸಂಯೋಜಿಸಿದರು. ಅವರ ಈ ಶ್ರೌತಸೂತ್ರವೇ ವೇದಯುಗದ ಪವಿತ್ರ ವಿಧಿವಿಧಾನಗಳಿಗೆ ಶಾಸ್ತ್ರೀಯ ರೂಪ ನೀಡಿದ ಗ್ರಂಥವೆಂದು ಪರಿಗಣಿಸಲ್ಪಡುತ್ತದೆ. ಆಶ್ವಲಾಯನ ಶ್ರೌತಸೂತ್ರವು ಸಂಪೂರ್ಣವಾಗಿ ಯಜ್ಞಯಾಗಾದಿ ಕರ್ಮಕಾಂಡದ ಮಾರ್ಗದರ್ಶನ ಗ್ರಂಥವಾಗಿದೆ. ಇದರಲ್ಲಿ ಯಜ್ಞದ ಪ್ರಾರಂಭದಿಂದ ಅಂತ್ಯವರೆಗಿನ ಪ್ರತಿ ಹಂತವನ್ನು ಕ್ರಮಬದ್ಧವಾಗಿ ವಿವರಿಸಲಾಗಿದೆ. ಉದಾಹರಣೆಗೆ, ಯಜ್ಞದ ಆರಂಭದಲ್ಲಿ ಅಗ್ನಿ ಸ್ಥಾಪನೆ ಅಂದರೆ ಯಜ್ಞಕಂಡದಲ್ಲಿ ಅಗ್ನಿಯನ್ನು ಸ್ಥಾಪಿಸುವ ಪವಿತ್ರ ಕ್ರಿಯೆ ಹೇಗೆ ಮಾಡಬೇಕು, ಯಾವ ಮಂತ್ರಗಳನ್ನು ಪಠಿಸಬೇಕು, ಯಾವ ಸಮಯದಲ್ಲಿ ಹವಿಸ್ಸುಗಳನ್ನು ಅರ್ಪಿಸಬೇಕು ಎಂಬುದನ್ನು ಈ ಗ್ರಂಥವು ನಿಖರವಾಗಿ ತಿಳಿಸುತ್ತದೆ. ಯಜ್ಞವನ್ನು ನೆರವೇರಿಸುವಲ್ಲಿ ಪಾಲ್ಗೊಳ್ಳುವ 4 ಋತ್ವಿಜರು, ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ ಇವರ ಪ್ರತ್ಯೇಕ ಕರ್ತವ್ಯಗಳನ್ನು ಇಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಲಾಗಿದೆ. ಯಜ್ಞದ ಸಂದರ್ಭದಲ್ಲಿ ಪಠಿಸಬೇಕಾದ ಮಂತ್ರಗಳ ಉಚ್ಚಾರಣೆ, ಶ್ರುತಿ ಮತ್ತು ಸ್ವರ, ಹವನದ ವೇಳೆಯಲ್ಲಿ ಬಳಸಬೇಕಾದ ಪಾತ್ರೆಗಳು, ಹವಿಸ್ಸುಗಳು, ಆಹುತಿ ಹಾಗೂ ದೇವತೆಗಳಿಗೆ ಸಲ್ಲಿಸುವ ಕ್ರಮಗಳು ಎಲ್ಲವೂ ಕ್ರಮಬದ್ಧವಾಗಿ ವಿವರಿಸಲ್ಪಟ್ಟಿವೆ. ಆಶ್ವಲಾಯನ ಶ್ರೌತಸೂತ್ರದಲ್ಲಿ ಕೇವಲ ವಿಧಿಗಳ ವಿವರಣೆಯಷ್ಟೇ ಅಲ್ಲ, ಅದರೊಳಗೆ ಅಡಕವಾಗಿರುವ ಆಧ್ಯಾತ್ಮಿಕ ಮತ್ತು ತತ್ವಮೂಲಕ ಅಂಶಗಳೂ ಉಂಟು. ಯಜ್ಞವನ್ನು ಕೇವಲ ಬಲಿಕಾರ್ಯ ಅಥವಾ ದೇವತೆ ಪೂಜೆಯಾಗಿ ಮಾತ್ರ ಪರಿಗಣಿಸದೆ, ಅದನ್ನು ಮಾನವ ಮತ್ತು ದೇವತೆಯ ನಡುವಿನ ಆಂತರಿಕ ಸಂವಹನದ ಪವಿತ್ರ ಸೇತುವೆ ಎಂದು ಈ ಗ್ರಂಥವು ನೋಡುತ್ತದೆ. ಅಂದರೆ ಯಜ್ಞವು ಬಾಹ್ಯಕೃತ್ಯವಲ್ಲ, ಅದು ಮನಸ್ಸಿನ ಶುದ್ಧೀಕರಣ, ಶ್ರದ್ಧಾ ಮತ್ತು ಸಮರ್ಪಣೆಯ ಮೂಲಕ ಆತ್ಮೋನ್ನತಿಗೆ ದಾರಿ ತೋರಿಸುವ ಆಧ್ಯಾತ್ಮಿಕ ಕ್ರಿಯೆ. ಈ ಶ್ರೌತಸೂತ್ರವು ಯಜ್ಞಗಳ ವಿವಿಧ ಪ್ರಕಾರಗಳನ್ನು ವಿವರಿಸುತ್ತದೆ. ಉದಾಹರಣೆಗೆ ಅಗ್ನಿಹೋತ್ರ, ದರ್ಶನ ಪೂರ್ಣಮಾಸ, ಚಾತುರ್ಮಾಸ್ಯ, ಪಾಶುಬಂಧ ಯಾಗ, ಸೋಮಯಾಗ, ವಜಪೇಯ, ರಾಜಸೂಯ, ಅಶ್ವಮೇಧ ಮುಂತಾದವುಗಳ ವಿವರಣೆಗಳನ್ನು ನೀಡುತ್ತದೆ. ಪ್ರತಿಯೊಂದು ಯಾಗಕ್ಕೂ ಸಂಬಂಧಿಸಿದ ದೇವತೆಗಳು, ಮಂತ್ರಗಳು ಹಾಗೂ ಸಮಯಗಳು ಪ್ರತ್ಯೇಕವಾಗಿ ನಿರ್ದಿಷ್ಟಪಡಿಸಲಾಗಿದೆ. ಆಶ್ವಲಾಯನರು ಈ ಎಲ್ಲ ಕ್ರಮಗಳನ್ನು ಅತಿ ನಿಖರವಾದ ತಾತ್ವಿಕ ದೃಷ್ಟಿಯಿಂದ ವ್ಯವಸ್ಥಿತಗೊಳಿಸಿದರು. ಹೀಗಾಗಿ ಅವರ ಶ್ರೌತಸೂತ್ರವು ವೇದಕರ್ಮಗಳ ಪೂರಕ ಮಾರ್ಗದರ್ಶಕ ಗ್ರಂಥವಾಗಿ ಪರಿಣಮಿಸಿತು. ಈ ಗ್ರಂಥವು ಶ್ರದ್ಧೆ, ನಿಯಮ, ಶೌಚ ಮತ್ತು ಸಾತ್ವಿಕ ಮನೋಭಾವದ ಮಹತ್ವವನ್ನು ಸಾರುತ್ತದೆ. ಯಜ್ಞದ ಯಶಸ್ಸು ಕೇವಲ ಬಾಹ್ಯ ವಿಧಿಗಳಲ್ಲಿ ಅಲ್ಲ, ಅದನ್ನು ನಡೆಸುವ ಪುರೋಹಿತರ ಮನಸ್ಸಿನ ಶುದ್ಧತೆಯಲ್ಲಿ ಇದೆ ಎಂಬ ಬೋಧನೆ ಇಲ್ಲಿದೆ. ಯಜ್ಞೇನ ಯಜ್ಞಮಯಜಂತ ದೇವಾಃ ಎಂಬ ವೇದವಾಕ್ಯವನ್ನು ಅನುಸರಿಸುವಂತೆಯೇ ಆಶ್ವಲಾಯನ ಶ್ರೌತಸೂತ್ರವು ಯಜ್ಞವನ್ನು ಪರಮೋನ್ನತ ಕರ್ಮವೆಂದು ಸಾರುತ್ತದೆ. ಅದು ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ ದೈವಿಕ ಪ್ರಕ್ರಿಯೆ. ಹೀಗಾಗಿ ಆಶ್ವಲಾಯನ ಶ್ರೌತಸೂತ್ರವು ಋಗ್ವೇದ ಸಂಪ್ರದಾಯದ ಅತ್ಯಂತ ಮಹತ್ವದ ವಿಧಿಶಾಸ್ತ್ರ ಗ್ರಂಥ.
ಇದು ಯಜ್ಞದ ಪ್ರಾಯೋಗಿಕ ವಿಧಿಗಳನ್ನು ಮಾತ್ರವಲ್ಲದೆ ಅದರ ಆಧ್ಯಾತ್ಮಿಕ ಮರ್ಮವನ್ನು ಬಹಿರಂಗಪಡಿಸುತ್ತದೆ. ಈ ಗ್ರಂಥವು ವೇದ ಪಾಠಶಾಲೆಗಳಲ್ಲಿ ಅಧ್ಯಯನಗೊಳ್ಳಬೇಕಾದ ಕರ್ಮಕಾಂಡದ ಆಧಾರ ಗ್ರಂಥವಾಗಿದ್ದು, ವೇದ ಸಂಸ್ಕೃತಿಯ ಶಾಶ್ವತ ಪರಂಪರೆಯನ್ನು ಕಾಪಾಡುವ ಪವಿತ್ರ ಧಾರೆಯಾಗಿಯೂ ಉಳಿದಿದೆ. ಆದ್ದರಿಂದ ಆಶ್ವಲಾಯನ ಶ್ರೌತ ಸೂತ್ರವು ಕೇವಲ ಒಂದು ವಿಧಿಶಾಸ್ತ್ರ ಗ್ರಂಥವಲ್ಲ, ಅದು ವೇದದ ಜೀವಂತ ಆಚರಣೆ, ಶ್ರದ್ಧೆಯ ಪ್ರತೀಕ ಮತ್ತು ಮಾನವನಿಂದ ದೇವತೆಯತ್ತ ಸಾಗುವ ಪವಿತ್ರ ಸೇತುವೆಯಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.